ಅದಕ್ಕೆ ನಾವೇನಂತ ಹೇಳಿದ್ರೆ ನನ್ನ ಕೈ ಅದ, ಇದು ನನ್ನ ಕಾಲು ಅದ, ನನ್ನ ತಲೆ ಅದ, ನನಗೆ ಎದೆ ಅದ, ನಾ ಎಲ್ಲಿದ್ದ ಎಲ್ಲ ನಂದವ. ಇದನ್ನು ಪ್ಯಾಂಟ್ ಇದನ್ನು ತೆಲಿಯದ, ಇದರಿಂದ ಬೆನ್ನಲ್ಲ, ಇದನ್ನು ಕೈಯದ ಮನೆ ಎಲ್ಲಿದ್ದಿ ಗೊತ್ತು ನನ್ನ ಮೇಲೆ ಕಾಲವ. ಅದಕ್ಕೆ ನಾ ಎಲ್ಲಿದ್ದೀವಿ ಅಂದ್ರೆ ನಾವು ಅಂದ್ರೆ ಶರೀರ ಆಗಿಲ್ಲ. ಏನು ಶರೀರದಲ್ಲಿ ಎಲ್ಲೂ ಮನಸ್ಸುಗಳದು ನಾವೆಲ್ಲಿಗೂ ನಾವಿದ್ದೇವೇನಪ್ಪ ಅಂದ್ರೆ ಆತ್ಮ, ಪ್ರಾಣ, ಜೀವ. ಒಳಗೆ ಜೀವ ಅದ, ಅದು ಕುಂತು ಏನಾಗತ್ತದ, ನನ್ನ ಕೈ ಅದ, ನನ್ನ ಕಾಲದ, ನನ್ನ ತಲೆ ಅದ. ಐದು ನಾನೇ ಕಾಲಿದ್ದ ಅಂತೀವಿ, ಐದು ನನ್ನ ಕಾಲದ ಅಂತೀವಿ. ಇನ್ನು ನಾನೇ ಹಂಗಿದ್ದ ಅಂತೀವಿ. ಹಂಗೆ ಯಾರ ನಂದು ಹಂಗೆ ಅಂತೀವಿ, ನಾನೇ ಹಂಗೆ ಅಂಬಲಿ. ಹಂಗೆ ಒಳಗೆ ಆತ್ಮ ಏನಂತ ಐದು ನನ್ನ ಕಾಲದ, ನನ್ನ ಕಿವಿ ಅದ, ನನ್ನ ಕಣ್ಣದ, ನಾ ಬೇರೆ ಇದ್ದಂಥದ್ದು. ಅದಕ್ಕಂತಾರೆ ಆತ್ಮ. ಇದು ಆತ್ಮ ಎಲ್ಲಿರ್ತದೆ ಅಂದರೆ ನಮ್ಮ ಶರೀರದ ಮುಂದಿನ ಭಾಗದ ಶರೀರದಲ್ಲ ತಿಂತಾರೆ. ಮುಂದಿನ ಭಾಗ ಯಾವುದದ ಇದಕ್ಕಂತಾರೆ ಇಲ್ಲಿ ಪ್ರಕೃತಿಯ ಬೀಚ್ ಅಂತ, ಪ್ರಕೃತಿಯ ಮಧ್ಯದಲ್ಲಿ ಇರ್ತಕ್ಕಂಥ ಭಾಗಕ್ಕೆ ನಂತರ ಆತ್ಮದ ಸ್ಥಾನ. ಇಲ್ಲ ಇರ್ತಕ್ಕಂಥ ಆತ್ಮ ಇಲ್ಲೇ ಯಾಕಿರ್ತೀರಿ? ಭಾಳ ಮಂದಿ ಎಲ್ಲ ಇಲ್ಲಿ ಇರ್ತಂತಾರಲ್ಲ, ಇದೇ ಬಿಟ್ಟು ಆತ್ಮ ಅಂತಾರೆ. ನೀವು ಬೇರೆ ಹೇಳತ್ತೀರಿ ಕೇಳ್ಬೋದು. ಇಲ್ಲಿ ಯಾಕೆ ಇರ್ತದೆ ಅಂದರೆ ಇಲ್ಲಿ ಹುಡುಕ್ ಕೊಡ್ತಾನೆ. ಈಗ ಇದು ದಂಧೆಯಲ್ಲಿ ಹಚ್ಕೊಳ್ಳೋಣ ತಮ್ಮ ಇಲ್ಲಿ ಎದೆ ಹಚ್ಕೊಂಡು ಮಾಡಿತ್ತು. ಅಲ್ಲಿ ಯಾಕೆ ಹಚ್ಕೊಂಡು? ಯಾಕಂದ್ರೆ ಆತ್ಮ ಅಲ್ಲಿ ಅದ, ಆತ್ಮ ಪವಿತ್ರ ಆಗಲಿ ಅಂತ ಹಚ್ಕೊಂಡಿನಿ. ತಿಳಿತಿಲ್ಲ? ಈಗ ನಮಸ್ಕಾರ ಎಲ್ಲಿ ಮಾಡ್ತೇವೆ? ಇಲ್ಲೇ ಹೊತ್ತು ಕೈ ಮುಸ್ಲಿಮ್ ಸಲಾಮ್ ಅಲೈಕುಮ್ ಎಲ್ಲ ಅಂತಾರೆ. ಯೇಸು ಕ್ರಿಸ್ತನ ಬಾಡಿಗೆ ಲೈಟ್ ಅಂತಾರಲ್ಲ, ಅವ್ರೆಲ್ಲಿ ಮಾಡ್ತಾರೆ? ಎಲ್ಲಿ ಶುರು ಮಾಡ್ತಾರೆ? ಎಲ್ಲಿ ಬರ್ತದೆ? ಯಾವುದೇ ಧರ್ಮ ನೋಡು ಇಲ್ಲಿ ಶುರು ಆಗ್ತದೆ ಅಂದ್ರೆ ಆತ್ಮ ಇಲ್ಲದ ಅಂತ ಪಕ್ಕ. ಅದಕ್ಕೆ ಆತ್ಮಸ್ಥಾನ ಪ್ರಕೃತಿಯ ಮಧ್ಯದಲ್ಲಿ. ಯಾಕೆ ಕಾರಣ